ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಿಮಾಂಡ್ ಆರೋಪಿ ದೇಳಿ ನಿವಾಸಿ ಮುಬಶಿರ್ ನಿಧನ, ಘಟನೆಯಲ್ಲಿ ನಿಗೂಢತೆ ಇದೆ ಎಂದ ಕುಟುಂಬಸ್ಥರು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ವಿರುದ್ಧ ಜೇಮ್ಸ್ ಪಂದಮಾಕಲ್ ಮಾಡಿರುವ ಆರೋಪ ಆಧಾರರಹಿತ, ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಹೇಳಿಕೆ. ಜೇಮ್ಸ್ ಪಂದಮಾಕಲ್ಗೆ ಸವಾಲು ಹಾಕಿದ ಪಿಕೆ ಫೈಸಲ್, ಆರೋಪವನ್ನು ಸಾಬೀತುಪಡಿಸುವಂತೆ ಹೇಳಿದ ಡಿಸಿಸಿ ಅಧ್ಯಕ್ಷ. ರಾಹುಲ್ ಮಾಂಗೋಟೆತ್ತಿಲ್ ವಿಚಾರದಲ್ಲಿ ಸರ್ಕಾರ ಉತ್ತರಿಸಬೇಕು, ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಹೇಳಿಕೆ. ದೌರ್ಜನ್ಯಕ್ಕೊಳಗಾಗುವ ಮಹಿಳೆಯರ ಬಗೆಗಿನ ಸಮಾಜದ ದೃಷ್ಟಿಕೋನ ಬದಲಾಗಬೇಕು, ರಾಜ್ಯ ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುಂಜಾಯಿಷ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ರಿಮಾಂಡ್ ಆರೋಪಿ ದೇಲಿ ನಿವಾಸಿ ಮುಬಶಿರ್ ನಿಧನರಾಗಿದ್ದಾರೆ. ಕಾಸರಗೋಡು ವಿಶೇಷ ಸಬ್ ಜೈಲಿನಲ್ಲಿ ಬಂಧನದಲ್ಲಿದ್ದ ಮುಬಶಿರ್ ಅವರನ್ನು ಬೆಳಗ್ಗೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಘಟನೆಯಲ್ಲಿ ನಿಗೂಢತೆ ಇದೆ ಎಂದು ಕುಟುಂಬಸ್ಥರು ಆರೋಪಿಸಿದರು. ಕಾಸರಗೋಡು ಸಬ್ ಜೈಲಿನಲ್ಲಿ ಬಂಧನದಲ್ಲಿದ್ದ ಆರೋಪಿ ನಿಧನರಾಗಿದ್ದಾರೆ. ದೇಳಿ ಕುನ್ನುಪಾರದ ಅಬ್ದುಲ್ಲಾ ಪುತ್ರ ಮುಬಶಿರ್ ಮೃತಪಟ್ಟಿರುವುದು. ದೈಹಿಕ ಅಸ್ವಸ್ಥತೆಯಿಂದ ಬುಧವಾರ ಬೆಳಿಗ್ಗೆ 5:30ಕ್ಕೆ ಮುಬಶಿರ್ ಅವರನ್ನು ಜೈಲು ಅಧಿಕಾರಿಗಳು ಜನರಲ್ ಆಸ್ಪತ್ರೆಗೆ ಕರೆದೊಯ್ದರು. ಆಗಲೇ ಅವರು ಮೃತಪಟ್ಟಿದ್ದರು. ಮುಬಶಿರ್ ವಿದೇಶದಲ್ಲಿದ್ದು 2 ತಿಂಗಳ ಹಿಂದೆ ನಾಡಿಗೆ ಮರಳಿದ್ದರು. ಫೋಕ್ಸೋ ಪ್ರಕರಣದಲ್ಲಿ ವಾರಂಟ್ ಇದೆ ಎಂಬ ಕಾರಣಕ್ಕಾಗಿ ಪೊಲೀಸರು 3 ವಾರಗಳ ಹಿಂದೆ ಅವರನ್ನು ಬಂಧಿಸಿದ್ದಾರೆ ಎಂದು ಸಂಬಂಧಿಕರು ತಿಳಿಸಿದ್ದಾರೆ. ಬಳಿಕ ನ್ಯಾಯಾಲಯವು ಅವರನ್ನು ಸಬ್ ಜೈಲಿಗೆ ಕಳುಹಿಸಿತು. ಸಾವಿನ ಬಗ್ಗೆ ನಿಗೂಢತೆ ಇದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕಳೆದ ದಿನ ಮೃತರ ತಾಯಿಯು 2 ದಿನಗಳ ಹಿಂದೆ ವಿದೇಶದಿಂದ ಬಂದಿದ್ದ ಕಿರಿಯ ಸಹೋದರ ಮುಬಶಿರ್ ಕಾಣಲು ಸಬ್ ಜೈಲಿಗೆ ಭೇಟಿ ನೀಡಿದ್ದರು. ತನಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿವೆ ಎಂದು ಅವರು ತಮ್ಮ ಬಳಿ ಹೇಳಿಕೊಂಡಿರಲಿಲ್ಲ ಎಂದು ಕುಟುಂಬದವರು ಹೇಳುತ್ತಾರೆ. ജയിലിനൊളകെ തനಗೆ തളിಸಲಾಗಿದೆ ಎಂದು മുബശിർ ಹೇಳಿದ್ದರು ಎಂದು ಅವರು ಹೇಳ್ತಾರೆ. പിടികൂടുന്ന സമയത്ത്, അതായത് അവനെ പിടികൂടുന്ന സമയത്ത് പത്രത്തിലുള്ളത് ഒരു പോലീസുകാർ കൊടുത്തതെന്ന് പറഞ്ഞാൽ 9 കൊല്ലങ്ങൾക്ക് ശേഷം ഒളിവെന്ന് വന്ന് പോലീസുകാർ അതറിഞ്ഞ് പിന്തുണർന്ന് പിടിച്ചെന്നാണ്. ശരിക്കും പിടിച്ചത് അങ്ങനെയല്ല. ഉമ്മ ഓനും ഒരിക്കൽ യാത്ര ചെയ്യുന്നുണ്ടായി, ആക്സിഡൻ്റ് ആയിട്ട് കേസ് കൊടുക്കാൻ വേണ്ടിയിട്ട് സ്റ്റേഷനിൽ പോയി. അങ്ങനെ 1-ാം പക്കം പോയി, 2-ാം പക്കം പോയി, 3-ാം പക്കം എൻ്റെ ID ആധാർ നോക്കുമ്പോൾ ഇന്ന കേസ് ഉണ്ടെന്ന് പറഞ്ഞിട്ട് അവിടുന്ന് പിടിച്ചിട്ട് പോകുന്നതാണ്. അതന്നെ 1-ാമത്തെ കള്ളാണ്. ഞങ്ങൾക്ക് സംശയമുണ്ട്, ബലമായ സംശയമുണ്ട്. ഇന്നലെ അവൻ്റെ അനിയൻ വന്നിട്ട് ചോദിച്ചു, അവനോട് കാര്യങ്ങളൊക്കെ ചോദിച്ചപ്പോൾ ഉമ്മാനോടും അനിയനോട് പറഞ്ഞ് ഇവരെ പിന്നെ എന്നെ ബുദ്ധിമുട്ടിക്കുന്നുണ്ട്, ഇവിടെ എന്നെ പെട്ടെന്ന് ഇറക്കണം എന്ന് പറഞ്ഞിട്ട് കരഞ്ഞ്. ഞാൻ ഉമ്മ കാണാൻ പോയി, ഇന്നലെ അഞ്ചൻ കാണാൻ പോയി. അപ്പോൾ അഞ്ചനോട് പറഞ്ഞല്ല, എന്നെ എങ്ങനെ ഒഴിവാക്കിത്താ, ഞാൻ ഇവിടെ നിന്ന് രക്ഷപ്പെട്ടോട്ടെന്ന്. അപ്പോൾ എന്തുകൊണ്ടെന്ന് അറിയില്ല. ಸಂಬಂಧಿಕರು ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಶಾಸಕ ಎನ್ನೆ ನಿಲ್ಲಿಕೊಂಡು ಹೇಳಿದರು. ತಜ್ಞ ಮರಣೋತ್ತರ ಪರೀಕ್ಷೆ ನಡೆಸಿ ಘಟನೆಯ ನಿಗೂಢತೆಯನ್ನು ಕಂಡುಹಿಡಿಯಬೇಕೆಂದು ಶಾಸಕರು ಹೇಳಿದರು. പെരിയാരത്തേക്ക് കൊണ്ടുപോകും. അവിടെ ഒരു വിദഗ്ധ സംഘം 4-5 ഡോക്ടർമാരുടെ സംഘം, ഒരു ടീം പോസ്റ്റ്മോർട്ടം നടത്തും. അപ്പോൾ അതിൻ്റെ റിപ്പോർട്ടൊക്കെ നമുക്ക് കാത്തിരിക്കണം. ഇതിൽ എന്തെങ്കിലും ദുരൂഹതകളുണ്ടെങ്കിൽ അത് പുറത്തു കൊണ്ടുവരണം. ഇത് ഒരു സ്വാഭാവിക മരണമല്ല, മറ്റ് തരത്തിലുള്ള മരണമാണെങ്കിൽ അതിന് ഉത്തരവാദികളായ ആളുകൾ ശിക്ഷിക്കണം. അതാണ് പറയാറ്. അപ്പോൾ ഈ റിപ്പോർട്ട് വരുന്നത് വരെ നമുക്കൊന്നും പറയാൻ പറ്റാത്ത അവസ്ഥ. ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಬಶಿರ್ ಸಾವಿನ ಬಗ್ಗೆ ವಿವರವಾದ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ವಿರುದ್ಧ ಜೇಮ್ಸ್ ಪಂದಮಾಕಲ್ ಮಾಡಿರುವ ಆರೋಪಗಳು ಆಧಾರರಹಿತ ಎಂದ ಸನ್ನಿ ಜೋಸೆಫ್. ಜೇಮ್ಸ್ ಪಂದಮಾಕಲ್ ಸಂಘಟನೆ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಹಾಗೂ കാസർഗോഡിನಲ್ಲಿ ನಡೆದಿದ್ದು ಕೇವಲ ಸಣ್ಣ ಪುಟ್ಟ ಪ್ರಕರಣಗಳು ಎಂದು ಅವರು ಹೇಳಿದರು. ചില പെറ്റി കേസസ് ഉണ്ടായിട്ടുണ്ട്. എന്നാലും നിങ്ങൾ ചോദിക്കാൻ പോകുന്നൊരു ചോദ്യം എനിക്കറിയാം. ഒരു DCC വൈസ് പ്രസിഡൻറ്റിൻ്റെ രാജി ഉണ്ടായിട്ടുണ്ട്. അതിനെ ഞങ്ങൾ ഗൗരവത്തിൽ തന്നെ കാണുകയാണ്. അദ്ദേഹം ഉന്നയിച്ച ആക്ഷേപങ്ങൾ അടിസ്ഥാനരഹിതമാണ്. അങ്ങനെ ഒരു ആക്ഷേപം ഉന്നയിക്കുന്നത് സംഘടനാ വിരുദ്ധമാണ്, അച്ചടക്ക ലംഘനമാണ്. അവിടെയും ഞങ്ങൾ തന്നെ KPCCയുടെ വൈസ് പ്രസിഡൻറ്റ് ലിജു തന്നെ ഇവിടെ വന്ന്, പ്രദേശം ആയിട്ട് നല്ല ബന്ധമുള്ള ലിജു തന്നെ ഇവിടെ വന്ന് ആ കാര്യങ്ങൾ ചർച്ച ചെയ്തിട്ടുണ്ട്. ഞങ്ങളെല്ലാം ആലോചിച്ച് ഉചിതമായ തീരുമാനം തന്നെയാണ്. എല്ലാവർക്കും അർഹമായിട്ടുള്ള പരിഗണന കൊടുത്തിട്ടുണ്ട്. പക്ഷേ എല്ലാവരെയും തൃപ്തിപ്പെടുത്താൻ ഇതിൽ കഴിയില്ല. തദ്ദേശ തിരഞ്ഞെടുപ്പല്ല, ഏത് തിരഞ്ഞെടുപ്പായാലും ഒരു വാർഡിലേക്ക് ഒരു സ്ഥാനാർത്ഥിയേ പറ്റുള്ളൂ, ഒരു പാർലമെൻറ്റിലേക്ക് ഒരു സ്ഥാനാർത്ഥിയേ പറ്റുള്ളൂ, അസംബ്ലിക്ക് ഒരു സ്ഥാനാർത്ഥിയേ പറ്റുള്ളൂ. 2 പേരുണ്ടെങ്കിൽ ഒരാൾ പിന്മാറേണ്ടി വരും. കഴിയുന്നത്ര സമവായത്തിലൂടെ സ്ഥാനാർത്ഥികളെ കണ്ടെത്താനും യോജിച്ച പ്രവർത്തന രംഗത്തേക്ക് എല്ലാവരെയും ഒന്നിപ്പിച്ചു കൊണ്ടുവരാനും ഞങ്ങൾക്ക് സാധിച്ചിട്ടുണ്ട്. ಆರೋಪಗಳನ್ನು ಸಾಬೀತುಪಡಿಸುವಂತೆ ಜೇಮ್ಸ್ ಪಂದಮಾಕಲ್ ಅವರಿಗೆ ಸವಾಲು ಹಾಕಿದ ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್.
ತಮ್ಮ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಹಾಗೂ ಕೆಪಿಸಿಸಿ ಮಾನದಂಡಗಳ ಪ್ರಕಾರ ಸ್ಥಾನ ಆಯ್ಕೆ ಪೂರ್ಣಗೊಂಡಿದೆ ಎಂದು ಪಿಕೆ ಫೈಸಲ್ ಹೇಳಿದರು. ಜೇಮ್ಸ್ ಪಂದಮಾಕಲ್ ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪಗಳನ್ನು ಮಾಡಿದ ಬಳಿಕ ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಜೇಮ್ಸ್ ಪಂದಮಾಕಲ್ ಅವರಿಗೆ ಇದನ್ನು ಸಾಬೀತುಪಡಿಸುವಂತೆ ಸವಾಲು ಹಾಕಿದರು. ಪಂದಮಾಕಲ್ ಅವರ ಆರೋಪಗಳು ಆಧಾರರಹಿತವಾಗಿವೆ ಹಾಗೂ ಅಭ್ಯರ್ಥಿ ಆಯ್ಕೆಯನ್ನು ಕೆಪಿಸಿಸಿ മാനദണ്ഡಗಳ ಪ್ರಕಾರ ಮಾಡಲಾಗಿದೆ ಎಂದು ಪಿಕೆ ഫൈസൽ ಹೇಳಿದರು. ഇപ്പോൾ ഇവൻ പറയുന്ന ആരോപണം DCC പ്രസിഡന്റ് മാത്രമാണ് സ്ഥാനാർത്ഥികളെ നിർണ്ണയിക്കുന്നത്. ഇതൊരു കമ്മിറ്റിയാണ്. ആ കമ്മിറ്റിയിൽ എം ലിജുവും കമ്മിറ്റി അംഗങ്ങളും ഒപ്പിട്ട ലിസ്റ്റാണ് കംപ്ലീറ്റ് ഉള്ളത്. ഇതിനൊരു മിനിസുണ്ട്. ഇവൻ വായിക്ക് തോന്നുന്നത് കോതക്ക് പാട്ട് പോലെ അവൻ പറയുന്നത്. ഞാൻ ചോദിക്കുന്ന ഒരുത്തന് എന്തും പറയാലോ. ഇപ്പം ഇവൻ പറയുന്ന ആരോപണം ഞാൻ ജെയിംസ് പന്തമാക്കലിനോട് വെല്ലുവിളിക്കുന്നു, തെളിവ് സഹിതം. ഇപ്പം എനിക്കിപ്പോൾ ജെയിംസ് ഇപ്പം പറയാലോ, ഞാൻ അദ്ദേഹത്തോട് വെല്ലുവിളിക്കുന്നു. അദ്ദേഹം ഇത് ആരോടാണ് വാങ്ങിയത്, എന്താണ് വാങ്ങിയത് എന്ന് അദ്ദേഹത്തിന് ഇപ്പോൾ വന്ന പ്രശ്നം എന്ന് പറയാം, മറ്റൊന്നുമല്ല. നമ്മൾ ഈസ്റ്റ് ഏലേരി വിഷയവും വളരെ കൃത്യമായി ജെയിംസ് പന്തമാക്കലും പറയുന്ന സ്ഥാനാർത്ഥികൾക്ക് ഇപ്പോൾ അവിടെ ടോട്ടൽ 18 സീറ്റ്. ഒന്ന് നമ്മൾ മനസ്സിലാക്കേണ്ടുന്ന വിഷയം, അവിടെ ഒരു പാർട്ടിയുണ്ട്. ജെയിംസ് പന്തമാക്കലെ 10 വർഷക്കാലം പാർട്ടി പോയി വേറൊരു പാർട്ടി ഉണ്ടാക്കിയ സമയത്തും അവിടെ ഇന്ത്യൻ നാഷണൽ കോൺഗ്രസിനെ നിലനിർത്തുന്നതിന് വേണ്ടി അവിടെ കഠിനാധ്വാനം ചെയ്ത പാർട്ടി നേതാക്കളുണ്ട്, പ്രവർത്തകന്മാരുണ്ട്. പാർട്ടിയെ നിലനിർത്തിയവരാണ്. കഴിഞ്ഞ പഞ്ചായത്ത് തിരഞ്ഞെടുപ്പിൽ ജെയിംസ് പന്തമാക്കൽ അവിടെ മത്സരിച്ച സമയത്ത് ജെയിംസ് പന്തമാക്കലെ DDFനെതിരെ ശക്തമായ പോരാട്ടം നടത്തി മെമ്പർമാരുണ്ടായിട്ടുണ്ട്. അവിടെ ബാങ്ക് തിരഞ്ഞെടുപ്പിൽ ജെയിംസ് പന്തമാക്കൽ CPMനെയും കൂട്ടി അവിടെ കോൺഗ്രസിനെ പരാജയപ്പെടുത്താൻ സമയത്തും കോൺഗ്രസ് ശക്തമായ രൂപത്തിൽ അവിടെയുള്ള പാർട്ടി നേതൃത്വം, ഇന്നുള്ള മണ്ഡലം കോൺഗ്രസ് കമ്മിറ്റിയുടെ നേതൃത്വം ഒറ്റക്കെട്ടായി നിന്നിട്ടുണ്ട്. ജെയിംസ് വന്നതിന് ശേഷം ജെയിംസിന് ഒരു അവഗണനയും കൊടുത്തിട്ടാ ജെയിംസിനെ ജില്ലാ കോൺഗ്രസ് കമ്മിറ്റിയുടെ വൈസ് പ്രസിഡൻ്റാക്കി. സ്വാഭാവികമായും ഈ സീറ്റ് ചർച്ചയിലും ജെയിംസ് പറഞ്ഞ ആളുകൾക്ക് 4ഓളം ആളുകൾക്ക് ಪಾರ್ಟಿ ಸೀಟು ಕೊಡ್ತಿರುಂಡು. ಸುಳ್ಳು ಆರೋಪಗಳ ವಿರುದ್ಧ ಕೆಪಿಸಿಸಿಗೆ ದೂರು ನೀಡುವುದಾಗಿ ಪಿಕೆ ಫೈಸಲ್ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಹುಲ್ ಮಾಂಗೋಟത്തിൽ ಅವರನ್ನು ಅಮಾನತುಗೊಳಿಸಲು ಪಕ್ಷ ಸರ್ವಾನುಮತದಿಂದ ನಿರ್ಧರಿಸಿದರು. ಸರ್ಕಾರ ಈಗ ಉತ್ತರಿಸಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಕಾಸರಗೋಡಿನಲ್ಲಿ ಹೇಳಿದರು. ಪ್ರೆಸ್ ಕ್ಲಬ್ ಆಯೋಜಿಸಿದ ಮೀಟ್ ದಿ ಪ್ರೆಸ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. എത്ര നാളായി, എത്ര മാസമായി സർക്കാർ ഒരു കേസെടുത്തിട്ട്? ഗവൺമെൻറ് ഏജൻസികൾ അതിനെക്കുറിച്ച് അന്വേഷിച്ചിട്ടൊരു കണ്ടെത്തലും നടത്തിയിട്ടില്ല ഇതുവരെ. അത്രേ ഉള്ളൂ. ഇത്രയും ഗൗരവമുള്ളൊരു വിഷയമെന്ന് പറയുന്നതിനടുത്ത് കേസെടുത്തിട്ട് എന്തായെന്നാണ് പറയേണ്ടത്? അതാണ് വീണ്ടും അതിന് മറുപടി. തെളിയിക്കാൻ സർക്കാർ ഒരു പ്രതിപക്ഷ MLAക്കെതിരെ കേസ് രജിസ്റ്റർ ചെയ്യാൻ സുമോട്ടോ കേസ് രജിസ്റ്റർ ചെയ്തു. എന്തുകൊണ്ട് അവർക്ക് തെളിയിക്കാൻ പറ്റുന്നില്ല? ದೌರ್ಜನ್ಯಕ್ಕೊಳಗಾಗುವ ಮಹಿಳೆಯರ ಬಗೆಗಿನ ಸಮಾಜದ ದೃಷ್ಟಿಕೋನ ಬದಲಾಗಬೇಕು. ಮಹಿಳಾ ಪರ ಮನೋಭಾವ ಸಮಾಜದಲ್ಲಿ ಬಲಗೊಳ್ಳಬೇಕು ಎಂದು ರಾಜ್ಯ ಮಹಿಳಾ ಆಯೋಗ ಸದಸ್ಯೆ ಅಡ್ವೊಕೇಟ್ ಪಿ ಕುഞ്ഞായിഷ ಹೇಳಿದರು. ಮಹಿಳಾ ಆಯೋಗದ ಕಾಸರಗೋಡು ಜಿಲ್ಲಾ ಸಭೆಯಲ್ಲಿ 3 ದೂರುಗಳನ್ನು ಪರಿಹರಿಸಲಾಯಿತು. ದೌರ್ಜನ್ಯಕ್ಕೊಳಗಾಗುವ ಮಹಿಳೆಯರನ್ನು ಸಮಾಜವು ತಪ್ಪು ರೀತಿಯಲ್ಲಿ ಚಿತ್ರಿಸುವ ರೀತಿ ಬದಲಾಗಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುഞ്ഞായിഷ ಹೇಳಿದರು. ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ರಾಜ್ಯ ಮಹಿಳಾ ಆಯೋಗದ ಕಾಸರಗೋಡು ಜಿಲ್ಲಾ ಅದಾಲತ್ನಲ್ಲಿ ಅವರು ಮಾತನಾಡುತ್ತಿದ್ದರು. ಮಹಿಳೆಯರು ಟೀಕೆಗೆ ಹೆದರದೆ ದೂರು ನೀಡಲು ಮುಂದೆ ಬರಬೇಕು. ಮಹಿಳಾ ಸುರಕ್ಷತೆಯು ಸಮಾಜದ ಜವಾಬ್ದಾರಿಯಾಗಿದೆ. ಮಾಧ್ಯಮಗಳಲ್ಲಿ ಮಹಿಳೆಯರನ್ನು ಕೆಟ್ಟ ರೀತಿಯಲ್ಲಿ ಚಿತ್ರಿಸಲಾಗುತ್ತಿದೆ. ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸದಿರುವುದು, ಕೆಲಸದ ಸ್ಥಳದಲ್ಲಿ ಕಿರುಕುಳ ನೀಡುವುದರ ವಿರುದ್ಧ ಸಂಸ್ಥೆಯ ಮೇಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಜಿಲ್ಲಾ ಸಭೆಯಲ್ಲಿ 23 ದೂರುಗಳಲ್ಲಿ 3 ದೂರುಗಳನ್ನು ಪರಿಹರಿಸಲಾಯಿತು. 3 ದೂರುಗಳನ್ನು ಪೊಲೀಸ್ ವರದಿಗಾಗಿ ಮುಂದೂಡಲಾಗಿದೆ. ಮುಂದಿನ ವಿಚಾರಣೆಯಲ್ಲಿ 17 ದೂರುಗಳನ್ನು ಪರಿಗಣಿಸಲಾಗುವುದು. ಮಹಿಳಾ ಆಯೋಗದ ಜಿಲ್ಲಾ ನ್ಯಾಯಾಲಯದಲ್ಲಿ ಕೌಟುಂಬಿಕ ಹಿಂಸೆ, ಮಹಿಳೆಯರ ಮೇಲಿನ ಕಿರುಕುಳ ಹಾಗೂ ಕೆಲಸಕ್ಕೆ ಸಂಬಂಧಿಸಿದ ದೂರುಗಳನ್ನು ಪರಿಗಣಿಸಲಾಯಿತು. ಅಡ್ವೊಕೇಟ್ ಇಂದಿರಾವತಿ, ಕಾಸರಗೋಡು ಮಹಿಳಾ ಸೆಲ್ ASI ಸಕೀನಾ ತವಿ ಹಾಗೂ ಸುಪ್ರಭಾ ಆಯೋಗದ ಅಧಿಕಾರಿಗಳಾದ ಜಯಂತಿ ಹಾಗೂ ಪ್ರೀತಾ ಮೊದಲಾದವರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕೊಪ್ಪಲ್ ಅಬ್ದುಲ್ಲಾ ಸ್ನೇಹವೇದಿ ಆಶ್ರಯದಲ್ಲಿ ಕೊಪ್ಪಲ್ ಅಬ್ದುಲ್ಲಾ ಅವರ 9ನೇ ಪುಣ್ಯತಿಥಿಯಂದು ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡು ಪಿಲಿಕುಂಜೆ ಜಿಲ್ಲಾ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಜಕೀಯ ಮುಖಂಡ MA ಲತೀಫ್ ಉದ್ಘಾಟಿಸಿದರು.
ಸಾಮಾಜಿಕ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ ಹಾಗೂ ಕಾಸರಗೋಡಿನ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಪ್ರಮುಖ ಉಪಸ್ಥಿತಿಯಾಗಿದ್ದ ಕೊಪ್ಪಲ್ ಅಬ್ದುಲ್ಲಾ ಅವರನ್ನು ಕಾಸರಗೋಡಿನಲ್ಲಿ ಗೌರವಯುತವಾಗಿ ಸ್ಮರಿಸಲಾಯಿತು. ಕಾಸರಗೋಡು ಸ್ನೇಹವೇದಿ ಆಶ್ರಯದಲ್ಲಿ ಪಿಲಿಕುಂಜೆ ಜಿಲ್ಲಾ ಗ್ರಂಥಾಲಯ ಸಭಾಂಗಣದಲ್ಲಿ ಕೊಪ್ಪಲ್ ಅಬ್ದುಲ್ಲಾ ಅವರ 9ನೇ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ರಾಜಕೀಯ ಮುಖಂಡ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತ ಎಂ.ಎ. ಲತೀಫ್ ಉದ್ಘಾಟಿಸಿದರು. ಕೊಪ್ಪಲ್ ಅಬ್ದುಲ್ಲಾ ಸಮಾಜದ ಒಳಿತಿಗಾಗಿ ಶ್ರಮಿಸಿದ ವ್ಯಕ್ತಿ. ಅವರು ಜನರ ಒಳಿತಿಗಾಗಿ ಮುಂದೆ ಬಂದವರು. ತಮ್ಮ ಆರೋಗ್ಯ ಹಾಗೂ ಕುಟುಂಬವನ್ನು ಮರೆತು ಹುದ್ದೆ ಗೌರವಗಳನ್ನು ಬೆನ್ನಟ್ಟದೆ ನಿರಾಶ್ರಿತರು ಹಾಗೂ ಬಡವರಿಗಾಗಿ ಕೆಲಸ ಮಾಡಿದರು. ಕೊಪ್ಪಲ್ ಅಬ್ದುಲ್ಲಾ ಸಮಾಜದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳನ್ನು, ಸಹಾಯವನ್ನು ಸಮಾಜವು ಯಾವಾಗಲೂ ನೆನಪಿಸಿಕೊಳ್ಳುತ್ತದೆ. ಅವರು ಬೆಳಗಿದ ಒಳ್ಳೆಯತನದ ಬೆಳಕು ಇನ್ನೂ ಇದೆ ಎಂದು ರಾಜಕೀಯ മുഖണ്ഡ ಹಾಗೂ സാംസ്കൃതിക ಕಾರ್ಯಕರ್ತ എം.എ. ലത്തീഫ് മാതനാടിದರು. ഞാൻ എന്നെക്കാളും ഒരുപാട് വയസ്സ് കൂടിയ മനുഷ്യനാണ്. എന്നോട് തന്നെ വലപ്പോഴും കാണിക്കുന്ന ആ സ്നേഹവായ്പ് ചില്ലറയൊന്നുമല്ല. എന്തെങ്കിലും ഒരു കാര്യം ആ മനുഷ്യ ഏൽപ്പിച്ചു കഴിഞ്ഞാൽ അത് അദ്ദേഹത്തിന്റെ സ്വന്തം കാര്യമാണെന്ന് മനസ്സിലാക്കിക്കൊണ്ട് ഇഷ്ടവുമില്ലാതെ അദ്ദേഹത്തിന് ഒരു സ്കൂട്ടർ ഉണ്ടായിരുന്നു. ആ സ്കൂട്ടറിനകത്ത് ഇരുന്നു കൊണ്ട് അദ്ദേഹം കറങ്ങി എല്ലാ ഡിപ്പാർട്ട്മെന്റിനകത്തും കറങ്ങി നേടിയെടുക്കുന്ന ഏറ്റവും വലിയ കഴിവ് ഞാൻ അദ്ദേഹത്തെ കാണുകയുണ്ടായി. അദ്ദേഹം ഒരു MLA ആയിരുന്നില്ല, അദ്ദേഹം ഒരു മന്ത്രിയായിരുന്നു, അദ്ദേഹം MP ആയിരുന്നില്ല. പലപ്പോഴും അദ്ദേഹം ഒരു മുനിസിപ്പൽ കൗൺസിലർ മാത്രമായിരുന്നെങ്കിലും അദ്ദേഹം നമ്മുടെ ഈ മേഖലക്കകത്തുണ്ടാകുന്ന ഓരോ ഡിപ്പാർട്ട്മെന്റിനകത്തും അദ്ദേഹം കയറി ചെല്ലുമ്പോൾ ആ ഉദ്യോഗ മണ്ഡലത്തിന്റെ ആളുകളൊക്കെ അദ്ദേഹത്തോട് കാണിക്കുന്ന സ്നേഹവായ്പ്, അദ്ദേഹം പറയുന്ന കാര്യങ്ങളോട് കാണിക്കുന്ന ആഭിമുഖ്യങ്ങൾ, അതൊക്കെ ചെയ്തു കൊടുക്കുക മാത്രമല്ല, അദ്ദേഹം സംതൃപ്തനാവുന്നത് വരെ അദ്ദേഹത്തിന് ചെയ്തു കൊടുക്കാൻ പ്രാപ്തരായിരിക്കുന്ന ആളുകളൊക്കെ നാം പലപ്പോഴും കണ്ടതാണ്. AS ಮೊಹಮ್ಮದ್ ಕುഞ്ഞി ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಪತ್ರಕರ್ತ TA ಶಾಫಿ, ಹಮೀದ್ ಕೋಳಿಯಡ್ಕಂ, ಅಶ್ರಫ್ ಅಲಿ ಚೇರಂಗೈ, ಹಮೀದ್ ಚೇರಂಗೈ, ನಾಸರ್ ಚೆರ್ಕಳ, ಉಸ್ಮಾನ್ ಕಡವತ್, ಏರಿಯಾಲ್ ಶರೀಫ್, KH ಮೊಹಮ್ಮದ್ ಕುഞ്ഞി, ಹಸೈನಾರ್ ತೋಟುಂಬಾಗಂ, NA ಅಬ್ದುಲ್ಲಾ, ಯೂನುಸ್ ತಳಂಗರ, ಹಮೀದ್ ಬದಿಯಡ್ಕ ಮೊದಲಾದವರು ಮಾತನಾಡಿದರು. CL ಹಮೀದ್ ಸ್ವಾಗತಿಸಿ ಶಾಫಿ ಧನ್ಯವಾದವೆತ್ತರು. ಸಮಾರಂಭದಲ್ಲಿ ಕೊಪ್ಪಲ್ ಅಬ್ದುಲ್ಲಾ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಮೀನು ಲಾರಿಗೆ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ. ಪೆರಿಯ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯ ಸಮೀಪವಾಗಿದೆ ಘಟನೆ ನಡೆದಿರುವುದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಮೀನು ಲಾರಿಗೆ ಬೆಂಕಿ ಹತ್ತಿಕೊಂಡ ಘಟನೆ ಪೆರಿಯ ಕೇರಳ ಕೇಂದ್ರ ವಿಶ್ವವಿದ್ಯಾಲಯ ಸಮೀಪ ನಡೆದಿದೆ. ಕಾഞ്ഞങ്ങാಡಿನಿಂದ 2 ಘಟಕ ಅಗ್ನಿಶಾಮಕ ದಳ ಸ್ಥಳಕ್ಕೆ ತಲುಪಿ ಬೆಂಕಿ ನಂದಿಸಿದೆ. ಪೊನ್ನಾನಿಯಿಂದ ಮಂಗಳೂರು ಭಾಗಕ್ಕೆ ಹೋಗುತ್ತಿದ್ದ ಮೀನು ಸಾಗಾಟದ ಲಾರಿಗೆ ಬೆಂಕಿ ಹತ್ತಿಕೊಂಡಿದೆ. ಲಾರಿಗೆ ಬೆಂಕಿ ಹತ್ತಿಕೊಂಡಿರುವುದನ್ನು ಗಮನಿಸಿದ ಚಾಲಕ, ಕರ್ನಾಟಕದ ಕುಂದಾಪುರ ನಿವಾಸಿ ಮೊಹಸೀನ್ ಕೂಡಲೇ ಲಾರಿಯನ್ನು ನಿಲ್ಲಿಸಿ ಕೆಳಕ್ಕೆ ಹಾರಿದ್ದರಿಂದ ಅಪಾಯದಿಂದ ಪಾರಾಗಿದ್ದಾರೆ. ಇಂಜಿನ್ ಬಿಸಿಯಾದುದರಿಂದ ಬೆಂಕಿ ಹತ್ತಿಕೊಂಡಿದೆ ಎಂದು ಶಂಕಿಸಲಾಗಿದೆ. ಘಟನೆಯಲ್ಲಿ ಲಾರಿಗೆ ಭಾಗಶಃ ಹಾನಿಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು ತಾಲೂಕು ಜನಜಾಗೃತಿ ವೇದಿಕೆಯಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ 78ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕನ್ಯಪಾಡಿ ಆಶ್ರಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಸರಗೋಡು ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಅಖಿಲೇಶ್ ನಗುಮುಗಂ ಅಧ್ಯಕ್ಷತೆ ವಹಿಸಿದರು. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು ತಾಲೂಕು ಜನಜಾಗೃತಿ ವೇದಿಕೆಯಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ 78ನೇ ಹುಟ್ಟುಹಬ್ಬವನ್ನು ಕನ್ಯಪಾಡಿ ಆಶ್ರಮದಲ್ಲಿ ಆಚರಿಸಲಾಯಿತು. ಕಳೆದ ದಿನ ಬೆಳಿಗ್ಗೆ ಭಜನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶ್ರಮದ ಗ್ರಂಥಾಲಯಕ್ಕೆ ಹೆಗ್ಗಡೆಯವರ ಹೆಸರಿನಲ್ಲಿ ತಾಲೂಕು ಜನಜಾಗೃತಿ ವೇದಿಕೆ ಕೊಡಮಾಡಿದ ಪುಸ್ತಕವನ್ನು ಹಿರಿಯ ಸಾಹಿತಿ ರಾಧಾಕೃಷ್ಣ ಕೆ ಉಳಿಯತಡ್ಕ ಅವರು ಆಶ್ರಮದ ರಮೇಶ್ ಕಲ್ಲರಿ ಅವರಿಗೆ ಹಸ್ತಾಂತರಿಸಿದರು. ಕಾಸರಗೋಡು ತಾಲೂಕು ಜನಜಾಗೃತಿ ವೇದಿಕೆ ಅಧ್ಯಕ್ಷ ಅಖಿಲೇಶ್ ನಗುಮೊಗಂ ಅಧ್ಯಕ್ಷತೆ ವಹಿಸಿದರು. ಜನಜಾಗೃತಿ ವೇದಿಕೆ ಕಾರಡ್ಕ ವಲಯ ಅಧ್ಯಕ್ಷ ಸಂಜೀವ ಶೆಟ್ಟಿ ಮೊಟ್ಟೆಕುಂಜ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ಯೋಜನಾಧಿಕಾರಿ ದಿನೇಶ್, ಹಿರಿಯ ಯಕ್ಷಗಾನ ಕಲಾವಿದ ಚನೆಯಪ್ಪ ನಾಯ್ಕ, ಪ್ರೊಫೆಸರ್ ಎ ಶ್ರೀನಾಥ್, ವಿದ್ಯಾಗಿರಿ ಒಕ್ಕೂಟದ ಅಧ್ಯಕ್ಷ ತಾರನಾಥ ರೈ, ಬದಿಯಡ್ಕ ಕಾರ್ಯಕ್ಷೇತ್ರದ ಅಧ್ಯಕ್ಷೆ ಅಶ್ವಿನಿ, ಆಶ್ರಮದ ಸೇವಾಕರ್ತ ಹರೀಶ್, ಭಾರತಿ, ಜಯರಾಮ, ಸೇವಾ ಪ್ರತಿನಿಧಿಗಳಾದ ಪ್ರಫುಲ್ಲ, ಸುನೀತಾ, ಜಲಜಾಕ್ಷಿ, ಬೇಬಿ, ನಳಿನಾಕ್ಷಿ, ಜ್ಯೋತಿ, ಅನಿತಾ ಮುಂತಾದವರು ಉಪಸ್ಥಿತರಿದ್ದರು. ಕನ್ಯಪಾಡಿ ಒಕ್ಕೂಟದ ಅಧ್ಯಕ್ಷೆ ಶಶಿಕಲಾ ಸ್ವಾಗತಿಸಿ ಮೇಲ್ವಿಚಾರಕಿ ಸುಗುಣ ಧನ್ಯವಾದವಿತ್ತರು. ಜನಪದ ಕಲಾವಿದ ವಸಂತ ಬಾರಡ್ಕ ಆಶ್ರಮ ನಿವಾಸಿಗಳ ಮನರಂಜಿಸಿದರು. ಆಶ್ರಮದ ನಿವಾಸಿ ಸುಧಾ ಅವರು ಸ್ವತಃ ಮಾಡಿದ ವಿಶೇಷ ಶುಭಾಶಯ ಪತ್ರವನ್ನು ಯೋಜನಾಧಿಕಾರಿ ದಿನೇಶ್ ಅವರಿಗೆ ಹಸ್ತಾಂತರಿಸಿದರು.
ಗೋವುಗಳಿಗೆ ಗೋಗ್ರಾಸ, ಆಶ್ರಮ ನಿವಾಸಿಗಳಿಗೆ ಅನ್ನದಾನ ಮಾಡಲಾಯಿತು. ಭಜನಾ ಸೇವಾ ನಡೆಸಿಕೊಟ್ಟ ಭಜನಾರ್ಥಿಗಳನ್ನು ಆಶ್ರಮ ಸ್ಮರಣಿಕೆ ನೀಡಿ ಗೌರವಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಾಡಿನಾದ್ಯಂತ ಷಷ್ಠಿ ಹಬ್ಬವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಈ ಪ್ರಯುಕ್ತ ಕೋಟೂರು ಕಾರ್ತಿಕೇಯ ಭಜನಾ ಮಂದಿರದಲ್ಲಿ ಗುರುಸ್ವಾಮಿ ಹಾಗೂ ಮಂದಿರದ ಅರ್ಚಕ ಸೋಮಶೇಖರ ಬಳ್ಳುಳ್ಳಾಯ ಅವರ ಕಾರ್ಮಿಕತ್ವದಲ್ಲಿ ಗಣಪತಿ ಹೋಮ ನಡೆಯಿತು. ನಾಡಿನಾದ್ಯಂತ ಷಷ್ಠಿ ಹಬ್ಬವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಮಾರ್ಗಶಿರ ಶುದ್ಧ ಷಷ್ಠಿ ಎಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಷಷ್ಠಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಭಾರತದ ದಕ್ಷಿಣ ಭಾಗದಲ್ಲಿ, ಅದರಲ್ಲೂ ಪರಶುರಾಮ ಸೃಷ್ಟಿಯ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಗಳು ಹೆಚ್ಚಾಗಿ ಕಂಡುಬರುತ್ತದೆ. ಷಷ್ಠಿ ಪ್ರಯುಕ್ತ ಕೋಟೂರು ಕಾರ್ತಿಕೇಯ ಭಜನಾ ಮಂದಿರದಲ್ಲಿ ಗುರುಸ್ವಾಮಿ ಹಾಗೂ ಮಂದಿರದ ಅರ್ಚಕ ಸೋಮಶೇಖರ ಬಳ್ಳುಳ್ಳಾಯ ಅವರ ಕಾರ್ಮಿಕತ್ವದಲ್ಲಿ ಗಣಪತಿ ಹೋಮ ನಡೆಯಿತು. ಮಂದಿರದ ಸೇವಾ ಸಮಿತಿ ಅಧ್ಯಕ್ಷ ಗೋಪಾಲ ಕೋಟೂರು, ಉಪಾಧ್ಯಕ್ಷ ಕಮಲಾಕ್ಷ ಆಚಾರ್ಯ ಚೀರಂಗೋಡ್, ಕಾರ್ಯದರ್ಶಿ ಪ್ರಕಾಶ್, ಕೋಶಾಧಿಕಾರಿ ಮೋಹನ್, ರಕ್ಷಾಧಿಕಾರಿಗಳಾದ ಸೋಮಶೇಖರ ಬಳ್ಳುಳ್ಳಾಯ, ವಿಶ್ವನಾಥ ಆಚಾರ್ಯ ಕೋಟೂರು, ಗೋಪಾಲ ಮಣಿಯಾಣಿ ಹಾಗೂ ಮಂದಿರದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗ್ರಾಮದೊಡೆಯ ಮುಳಿಯಾರು ಸುಬ್ರಹ್ಮಣ್ಯ ಸ್ವಾಮಿಗೆ ಮಂದಿರದ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ನಡೆಯಲಿದ್ದು, ಸಕಲ ರೀತಿಯಲ್ಲಿ ಸಿದ್ಧತೆಗೊಳಿಸಿ ಗ್ರಾಮದೊಡೆಯನ ಆಗಮನಕ್ಕೆ ಮಂದಿರದ ಪರಿಸರ ಕಾತರಿಸಿದೆ. ಸಂಜೆ ಭಜನಾ ಮಂದಿರದ ಭಜನಾ ಮಂಡಳಿಯಿಂದ ಭಜನೆ ಹಾಗೂ ಕಟ್ಟೆ ಪೂಜೆ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಿಮಾಂಡ್ ಆರೋಪಿ ದೇಳಿ ನಿವಾಸಿ ಮುಬಶೀರ್ ನಿಧನ, ಘಟನೆಯಲ್ಲಿ ನಿಗೂಢತೆ ಇದೆ ಎಂದ ಕುಟುಂಬಸ್ಥರು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ವಿರುದ್ಧ ಜೇಮ್ಸ್ ಪಂದಮಾಕಲ್ ಮಾಡಿರುವ ಆರೋಪ ಆಧಾರರಹಿತ, ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಹೇಳಿಕೆ. ಜೇಮ್ಸ್ ಪಂದಮಾಕಲ್ಗೆ ಸವಾಲು ಹಾಕಿದ ಪಿಕೆ ಫೈಸಲ್, ಆರೋಪವನ್ನು ಸಾಬೀತುಪಡಿಸುವಂತೆ ಹೇಳಿದ ಡಿಸಿಸಿ ಅಧ್ಯಕ್ಷ. ರಾಹುಲ್ ಮಾಂಗೋಟೆತ್ತಿಲ್ ವಿಚಾರದಲ್ಲಿ ಸರ್ಕಾರ ಉತ್ತರಿಸಬೇಕು, ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಹೇಳಿಕೆ. ದೌರ್ಜನ್ಯಕ್ಕೊಳಗಾಗುವ ಮಹಿಳೆಯರ ಬಗೆಗಿನ ಸಮಾಜದ ದೃಷ್ಟಿಕೋನ ಬದಲಾಗಬೇಕು, ರಾಜ್ಯ ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುಂಜಾಯಿಷ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.